ಕಾಂಗ್ರೆಸ್ಸಿನ ಅನ್ಪಡ್ ಎಂಎಲ್ಸಿ ಇನ್ನೊಬ್ರು ಕಲ್ತಿದವ್ರಲ್ಲ ಡಾಕ್ಟರ್ ಪಾಪ ಅವರು ಕೂಡ ಬರ್ತಾ ಇದ್ರು ಆದ್ರೆ ಅಲ್ಲೇನು ಮೀಡಿಯಾ ವಿಡಿಯೋ ಕ್ಯಾಮ್ರಾ ನೋಡಿ ಬೇರೆ ಹಾಕೊಂಡು ಬರ್ತಾರೆ ಇವರೆಲ್ಲ ಮಾತಾಡ್ಕೊಂಡು ಬರ್ತಾರೆ ಮುಗರ ಅಣ್ಣ ತಮ್ಮರು ಕುಂತ ಮನ್ಯಾಗ ಗೊತ್ತೆಲ್ಲ ಹೋಗಿ ಹಾಳು ಮಾಡ್ಬೇಕಂತ ಸುಲಂಕ್ ಮಾಡೋದ್ ಮಾತಾಡಲ್ಲ ಅವ್ರು ಯಾವಾಗೂ ಅವ್ರ ಮನೆಗೆ ಕುಂತ ಅದ್ರ ಸಲಕಿನ್ ಮಾತಾಡ್ತಾರಂದ್ರ ಬೀದರ್ ಜಿಲ್ಲೆದಾಗ ಹುಮನಾಬಾದ್ಗೆ ಯಾವ ತರ ಹಾಳು ಮಾಡ್ಬೇಕ ಕಾರ್ಯಕರ್ತ ಬಾಂಧವರೇ, ಇವತ್ತಿನ ಒಂದು ಪ್ರತಿಭಟನೆ ಏನ್ ಮೊನ್ನೆ ನಡೆದಂತ ಜಿಲ್ಲಾ ಕೆಡಿಪಿ ಮೀಟಿಂಗ್ ನಲ್ಲಿ ಕಾಂಗ್ರೆಸ್ಸಿನ ಅನ್ಪಡ್ ಎಂಎಲ್ಸಿ ಏನು ಆ ಕೆಡಿಪಿನಲ್ಲಿ ಯಾವ ತರ ಇರಬೇಕು, ಯಾವ ತರ ಬಿಹೇವಿಯರ್ ಮಾಡಬೇಕು ಅಂತ ಕೂಡ ನಾನು ಅದಕ್ಕಾಗಿ ಅವನಿಗೆ ಅನ್ಪಡ್ ಅಂತ ಇದ್ದೀನಿ. ಯಾಕಂತಂದ್ರೆ ಇವತ್ತು ನಮ್ಮನ್ನು ಸುಮಾರು 7,50,000 ಜನ ಇವತ್ತು ಆರಿಸಿ ನಮಗೆ MLA ಮಾಡಿದಾರ. ಅವನನ್ನು ಕೂಡ ಇವತ್ತ ಏನು ಪ್ರಜ್ಞಾವಂತ ಮತದಾರರು, ಗ್ರಾಮ ಪಂಚಾಯತಿನ ಅಧ್ಯಕ್ಷರು, ಸದಸ್ಯರು, ತಾಲೂಕಾ ಪಂಚಾಯತಿನ ಸದಸ್ಯರುಗಳು, ಜಿಲ್ಲಾ ಪಂಚಾಯತಿನ ಸದಸ್ಯರು ಇವತ್ತ ಇವನ್ ಬಂದು ಮುಂದೆ ನಮ್ಮ ಗ್ರಾಮ ಪಂಚಾಯತಿಗೆ, ಜಿಲ್ಲಾ ಪಂಚಾಯತಿಗೆ, ಪುರಸಭೆಗೆ ಏನು ಒಳ್ಳೇದ್ ಮಾಡ್ತಾರಂತ ಇವತ್ತಿಂತ ಪುಣ್ಯಾತ್ಮಗ ಆರ್ಸಿ ಕಳಿಸಿದ್ರು. ಆದ್ರೆ ಇವತ್ತು ಏನ್ ಮಾಡ್ತಾನೆ ಗೊತ್ತಾ, ಇಡೀ ಜಿಲ್ಲೆನೇ ಅಲ್ಲ ಗೊತ್ತಾ, ರಾಜ್ಯ ರಾಷ್ಟ್ರ ಮಟ್ಟದ ಕೂಡ ಇವತ್ತು ನೋಡ್ತಾ ಇದೆ. ಇವತ್ತು ಅನೇಕ ಕಾಂಗ್ರೆಸ್ ಮುಖಂಡಗಳೇ ಗೊತ್ತಾ ಅವನಿಗೆ ಚೀಮಾರಿ ಹಾಕ್ತಾ ಇದಾರ. ಇದು ಮಾಡಿದ ತಪ್ಪಂತ ಸ್ವಂತ ಪಕ್ಷದವರೇ ಹೇಳ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಇನ್ನೊಬ್ಬರಿಂದ ಕಲ್ತಿದವರು MLC, ಇನ್ನೊಬ್ರು ಕಲ್ತಿದವ್ರಲ್ಲ ಡಾಕ್ಟರ್ ಪಾಪ ಅವರು ಕೂಡ ಬರ್ತಾ ಇದ್ರು ಆದ್ರೆ ಅಲ್ಲೇನು ಮೀಡಿಯಾ ವಿಡಿಯೋ ಕ್ಯಾಮ್ರಾ ನೋಡಿ ಹಿಂದಕ್ಕೆ ಹೋದ್ರು. ಅಂದ್ರೆ ಇವ್ರು ಯಾವ ತರ ಮೆಂಟಾಲಿಟಿ ಇದೆ, ಅವ್ರು ಪೈಲನೇ ಪ್ರಿಪೇರ್ ಹಾಕೊಂಡು ಬರ್ತಾರೆ. ಇವರೆಲ್ಲ ಮಾತಾಡ್ಕೊಂಡು ಬರ್ತಾರೆ ಮುಗರ ಅಣ್ಣ ತಮ್ಮರು ಕುಂತ ಮನ್ಯಾಗ ಗೊತ್ತೆಲ್ಲ ಹೋಗಿ ಹಾಳು ಮಾಡ್ಬೇಕಂತ ಸುಲಂಕ್ ಮಾಡೋದ್ ಮಾತಾಡಲ್ಲ ಅವ್ರು ಯಾವಾಗೂ ಅವ್ರ ಮನೆಗೆ ಕುಂತ ಅದ್ರ ಸಲಕಿನ್ ಮಾತಾಡ್ತಾರಂದ್ರ ಬೀದರ್ ಜಿಲ್ಲೆದಾಗ ಹುಮನಾಬಾದ್ಗೆ ಯಾವ ತರ ಹಾಳು ಮಾಡ್ಬೇಕಂತ. ಅದೇ ತರ ಇವತ್ತು ಆ ಕೆಡಿಪಿ ಮೀಟಿಂಗ್ ನಲ್ಲಿ ಕೂಡ ಇವತ್ತೇನು ನಾವು ಜನರು ನಮ್ಮನ್ನು ಹಕ್ಕು ಕೊಟ್ಟಿದ್ದಾರೆ. ನಾವು ಹುಮನಾಬಾದ್ ಬಗ್ಗೆನೇ ಅಲ್ಲ, ಜಿಲ್ಲೆ ಬಗ್ಗೆ ಅಲ್ಲ, ಇಡೀ ರಾಜ್ಯದಲ್ಲೇ ನಾವು ಯಾವುದೇ ಬಗ್ಗೆದ ಪ್ರಶ್ನೆ ಮಾಡುವಂತ ಹಕ್ಕು ತಾವೆಲ್ಲರೂ ಕೂಡ ಕೊಟ್ಟಿದ್ರಿ. ಇವತ್ತೇನು ನೀವು ಕೊಟ್ಟಿಲ್ಲ, ಇವತ್ತೇನು ಕಾಂಗ್ರೆಸ್ದವ್ರು ಕೊಟ್ಟಾರ ನಮ್ಗ. ಇವತ್ತು ಹುಮನಾಬಾದ್ ಮತ ಕ್ಷೇತ್ರದ ಮಹಾಜನತೆ ನನ್ನನ್ನು ಹಕ್ಕು ಕೊಟ್ಟಿದಾರ. ಆ ಕೇಳುವಂತ ಶಕ್ತಿ ನನ್ನ ಹತ್ರ ಇದೆ ಗೊತ್ತಾ. ಆದ್ರೆ ಏನು ಅನುಪಾಲನ ವರದಿ ಆ ಸಭೆ ಪ್ರಾರಂಭವಾಗಿನ ಮ್ಯಾಕೆ ನಾನು ಉಸ್ತುವಾರಿ ಸಚಿವರಿಗೆ, ಅಧ್ಯಕ್ಷರಿಗೆ ಕೇಳಿದೆ, ತಾವು ಏನು ಮೊದಲಿನ ಒಂದು ಸಭೆ ತಗೊಂಡಿದ್ರಿ, ಆ ಅನುಪಾಲನ ವರದಿ ಇವತ್ತು ಉತ್ತರ ಕೊಡ್ಬೇಕಂದಾಗ ಉತ್ತರ ಕೊಟ್ಟಿದ್ರು. ಆದ್ರೆ ಅದು ಹ್ಯಾಂಗ್ ಕೊಟ್ಟಿದ್ರು ಅಂತಂದ್ರೆ ಗಾಡಿ ಮ್ಯಾಗ ದಿಪ್ಪ ಇಟ್ಟಿದ್ದಪ್ಲೆ, ನಾ ಆ ಕಡೆ ಇಲ್ಲ ಈ ಕಡೆ ಇಲ್ಲ, ಏನೂ ಇಲ್ಲ, ಯಾವುದೂ ಇಲ್ಲ, 50 ಇಲ್ಲ, ಎಣ್ಣೆ ಇಲ್ಲ. ನಾನು ಕೇಳಿದೆ, ಇವತ್ತು ಹುಮನಾಬಾದ್ ಸರ್ವೆ ನಂಬರ್ 204, 205 ಎಲ್ಲರಿಗೂ ಕೂಡ ಹುಮನಾಬಾದ್ ಅವ್ರಿಗೆ ಇದ್ದಿರ್ಬೇಕು, ಗೊತ್ತಿದ್ದಿರ್ಬೇಕು. ಯಾವಾಗ 204, 205 ಒಬ್ಬ ದಲಿತ ಮುಖಂಡ ಅಂಕುಶ್ ಗೋಖಲೆ ಒಂದು ಮಕ್ಕಳಿಗಾಗಿ ಶಾಲೆ ಕಟ್ಟಿಸಿರೋ, ಅವಾಗ ಶಾಲೆ ಕಟ್ಟಿಸಿರೋ ಇವ್ರು ಅವಾಗ ರಾಜಶೇಖರ್ ಪಾಟೀಲ್ ಶಾಸಕರಿದ್ದರು. ಪಾಪ ಅಂತ ಒಂದು ದಲಿತ ಮುಖಂಡ ಆ ಮಕ್ಕಳಿಗಾಗಿ ಶಾಲೆ ಕಟ್ಟಿಸಿತ್ತಂತಂದ್ರ ದಬ್ಬಳಿಕೆ ಮಾಡಿ ಆ ಶಾಲೆ ಕೆಡಕರು. ಇವರು ಕೂಡ ಅಕ್ರಮ ಮಾಡಿದ್ರು ಆ ಒಂದು ಜಾಗದಲ್ಲಿ. ಆ ಅಧಿಕಾರಿಗಳು ಹೋದಾಗ 4 ಕಲ್ ಖಡಕಿದಪ್ಲೆ ಮಾಡಿ ಮತ್ತಿವತ್ತು ಕಳ್ಕೊಂಡು ಕೂತಿದ್ದಾರೆ. ಅದ್ರ ಬಗ್ಗೆ ಕೇಳಿದಾಗ ಇವತ್ತು ನಮ್ಮ ಮಲ್ಕಾಪುರ ಸಾಹೇಬ್ ಬಂದಿದ್ದ ಮ್ಯಾಕ ಥೋಡೆ ಮೆಣಸಿನ್ಕಾಯಿ ಹತ್ತುತ್ತು ಪೂರ ಹತ್ತಿದ್ದಿಲ್ಲ. ಯಾಕಂತಂದ್ರ ಆ 204, 205 ಸರ್ವೆ ನಂಬರ್ದಾಗ ಇವತ್ತೇನು ಅವ್ರ ಕಾಲೇಜ್ ಕಟ್ಟಿದ್ರಲ್ಲ ಅದನ್ನು ಕೂಡ ಇಲ್ಲಿಗಲ್ ಇದೆ. ಏನು ಸರ್ಕಾರ, ನಾನು ಅದನ್ನು ಕೂಡ ಕ್ವಶನ್ ಮಾಡೀನಿ ಅವ್ರದ್ದು. ಅಲ್ಲೂ ಕೂಡ ನಮ್ಮ ಅಧಿಕಾರಿಗಳು ಇಲ್ಲ ಸರ್, ಅಲ್ಲೂ ಕೂಡ ಎನ್ಕ್ರೋಚ್ ಆಗಿದೆ. ಸುಮಾರು 50 ಎಕರೆ ಜಾಗ ಇರಬೇಕಾಗಿತ್ತು, ಆದ್ರೆ ಅಲ್ಲಿ ಎಷ್ಟಿದೆ ಅಂತಂದ್ರೆ ಗೊತ್ತು ನಿಮ್ಗ, ಖಾಲಿ 34 ಎಕರೆ ಇದೆ. ಎಕಡೋಯ್ತು ಮಿಕ್ಕಿದ ಜಾಗ. ಸರ್ಕಾರ ಏನ್ ಮಾಡ್ತಾ ಇದೆ ಗೊತ್ತಾ, ಸರ್ಕಾರ ಇದ್ರ ಬಗ್ಗೆ ಎಚ್ಕೊಳ್ಬೇಕಲ್ಲ. ನಾನು ಕೇಳ್ತಾ ಇದ್ದೀನಿ, ಆ ಒಂದು ಜಾಗದಾಗ ನಮ್ಮ ಸಾರ್ವಜನಿಕರ ಆಸ್ಪತ್ರೆಗಾಗಿ
ಒಂದು ಜಾಗ ಕೊಡು ಅಂತಂದ್ರ ಇವ್ರಿಗೆ ಕೊಡ್ಲಕ್ ಆಗಲ್ಲ. ಒಂದು ನಮ್ಮ ಮಕ್ಕಳಿಗೆ ಡಿಗ್ರಿ ಕಾಲೇಜ್ ಜಾಗ ಇಲ್ಲ, ಅದು ಕೊಡು ಅಂತಂದ್ರೆ ಆಗಲ್ಲ. ಆದ್ರೆ ಇಂಥ ಭೂಗಳವರಿಗೆ ಎಕ್ಕರ್ ಗಟ್ಲೆ ಲೂಟಿ ಹೊಡಿತಾರ, ಇವ್ರಿಗೆ ಯಾರು ಕೂಡ ಕೇಳೋರಿಲ್ಲ. ಅದಕ್ಕಾಗಿ ಗೊತ್ತ ನಮ್ಮ ಕ್ಷೇತ್ರ ಜನರು ಈ ಸಿದ್ದು ಪಾಟೀಲ್ ನಿಮ್ಮಂತವ್ರಿಗೆ ಕೇಳಕ ನನಗೆ ಆರ್ಸ್ ಕೆಲಸ ಹುಮನಾಬಾದ್ ಪೂರ ಲೂಟಿ ಹೊಡೆದು ಹೋದ್ರು ಮುಗರಣ್ಣ ತಮ್ಮರು. ಮತ್ತೆ ಎಲ್ಲಿ ಕಾಲ್ ಚಾಚಾರ ಅಂದ್ರೆ ಬೀದರ್ದ ಕಾಲ್ ಚಾಚಾರ. ಇವತ್ತು ಸಿಖ್ ಜನರದು ಕೂಡ ಅವ್ರಿಗೆ ಸಾಕಾಗಲ್ಲ ಹೊಂಟದ. ಸಿಖ್ ಜನರ ಅವರೊಂದು ಮೈನಾರಿಟಿ ಇವತ್ತು ಈ ಶ್ರೀ ಗುರುನಾನಕ್ ಫೌಂಡೇಶನ್ ಜೀರಾ ಸಾಹೇಬ್ ಏನ್ ಫೌಂಡೇಶನ್ ಇದೆ, ಅದು ಯಾರ್ದ್ರಿ? ಅದು ಯಾರ್ದು? ಎಲ್ಲರಿಗೂ ಕೂಡ ಗೊತ್ತಿದೆ. ಅದು ಒಂದು ಸಿಖ್ ಜನರ ಒಂದು ಧಾರ್ಮಿಕ ಸ್ಥಳ ಇದೆ ಗೊತ್ತಾ. ಅಲ್ಲಿ ಯಾವುದೇ ಕೂಡ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಆ ಫೌಂಡೇಶನ್ ಗುರುನಾನಕ್ ಜಿ ಅವರ ಒಂದು ಇದ್ರಲ್ಲಿ ಆಗ್ಬೇಕು ಗೊತ್ತಾ. ಹಿಂದೂಕ ಏನ್ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದಾಗೆ ಆ ಒಂದು 48 ಎಕರೆನಲ್ಲಿ ಅವ್ರು ಎದಕ್ಕೂ ತಗೊಂಡಿದ್ವು ಅಂತಂದ್ರೆ ಅಲ್ಲಿ ಆ ಜನರಿಗೆ, ಇಲ್ಲಿನ ಭಾಗದ ಜನರಿಗೆ ಒಳ್ಳೆ ಎಜುಕೇಶನ್ ಕೊಡಬೇಕು, ಶಿಕ್ಷಣ ಕೊಡ್ಬೇಕಂತ ಆ ಒಂದು ಸಮಯದಲ್ಲೇ ಗೂಡನಲ್ಲಿ ಕೂಡ ಅವರು ಪರ್ಮಿಷನ್ ಹಾಕಿದ್ರಿ ಗೊತ್ತಾ. ಅಲ್ಲಿ ಒಂದು ಒಳ್ಳೆಯಾದಂತ ಮೆಡಿಕಲ್ ಕಾಲೇಜ್ ತೆಗಿಬೇಕಂತ ಇವತ್ತು ತಗೊಂಡಿದ್ರು. ಆದ್ರೆ ಇವ್ರಂತ ಏನ್ ಭೂಮಾಫಿಯಾಗಳು ಇದಾರೆ ನೋಡ್ರಿ, ಹುಮನಾಬಾದ್ ಇಲ್ಲಿಂದ ಇಲ್ಲಿ ಬಂದ್ ಮಾಡತ್ತ ನೋಡ್ರಿ. ಇವತ್ತು ಇನ್ನೊಂದು ಮಾತು ಹೇಳಕ್ ಇಚ್ಛೆ ಪಡ್ತೀನಿ. ಏನ್ ಇವತ್ತು ಅದ್ರ ಅಧ್ಯಕ್ಷರು ಇದ್ದಾರೆ ಗೊತ್ತಾ, ಅದ್ರ ಅಧ್ಯಕ್ಷರು ಇದ್ದಾರ. ಅವರು ಡಿವಿಷನ್ ನಲ್ಲೇ ಕ್ಲಾಸ್ 1 ಕಾಂಟ್ರಾಕ್ಟರ್ ಇದ್ದಾರೆ ಗೊತ್ತಾ. ಇವತ್ತು ಏರ್ಫೋರ್ಸ್ ನಲ್ಲಿ ಅನೇಕ ಕೆಲಸಗಳು ಮಾಡ್ತಾ ಇದ್ದಾರ, ಎಲ್ಲಾನು ಕೂಡ ಮಾಡ್ತಾ ಇದ್ದಾರ. ಆದ್ರೆ ಅವ್ರಿಗೆ ಅವ್ರೊಂದು ಸಣ್ಣ ಆ ಲೇಔಟ್ ಅವ್ರವರಿಗೆ ಡೆವಲಪ್ಮೆಂಟ್ ಮಾಡಕ್ ಆಗ್ತಿಲ್ಲ. ಇಲ್ಲಿ ಹುಮನಾಬಾದ್ ಅವರಿಗೆ ಬೇಕಾಗಿತ್ತು ಇದು ಡೆವಲಪ್ಮೆಂಟ್ ಮಾಡಕ, ಹುಮನಾಬಾದ್ ಅವರಿಗೆ ಬೇಕಾಗಿತ್ತು. ಇವತ್ತು ಒಳ್ಳೆ ರೀತಿಯಿಂದ ಇತ್ತು ಅಂತಂದ್ರೆ ಅವ್ರಿಗೆ ಯಾಕೆ ಕೊಡ್ತಾರೆ, ಅವ್ರವರೇ ಮಾಡ್ಕೋತೀರ. ಅದರಲ್ಲಿ ಏನೋ ಕಳ್ಳಡಿಕೆ ಮಾಡಬೇಕು, ಕಳ್ಳಡಿಕೆ ಆಗ್ತಾ ಇದೆ, ಇಲ್ಲಿಗಲ್ ಆಗ್ತಾ ಇದೆ ಅಂತ ಇಂಥ ಭೂ ಮಾಫಿಯಾಗಳಿಗೆ ಹುಮನಾಬಾದ್ ತಂದೆ ಇಲ್ಲಿ ಮಾಡ್ತಾ ಇದ್ದಾರೆ ಗೊತ್ತಾ. ಅದರ ವಿರುದ್ಧವಾಗಿ ಇವತ್ತು ನಾನು ಮಾತಾಡಿನಿ ಗೊತ್ತಾ. ಆ ಮಾತಾಡೋ ಅಂತ ಹಕ್ಕು ನನ್ನ ಕ್ಷೇತ್ರ ಜನತೆ, ಬೀದರ್ ಜಿಲ್ಲೆ ಜನತೆ ನನಗೆ ಕೊಟ್ಟಿದ್ದಾರೆ ಗೊತ್ತಾ. ಆದ್ರೆ ಇವತ್ತು ನೋಡಿ ಏನು ಆ ಒಂದು ನಾನು ಕ್ವಶನ್ ಅಧ್ಯಕ್ಷರಿಗೆ ಕೇಳಿದಾಗ ಅವ ಯಾವ ತರ ಬಂದು ನೋಡ್ರಿ ಅನ್ಪಡ್ MLC ಅವ. ಇವತ್ತು ನಾನು ಯಾಕೆ ಸುಮ್ಮನೆ ಕುಂತಿರ್ಬೇಕು, ಯಾಕೆ ಸುಮ್ಮನೆ ಕುಂತಿರ್ಬೇಕು? ನಾನು ಇವತ್ತೇನ್ ಕ್ಷೇತ್ರದ ಮಾನವ ಜನತೆ ಸಂವಿಧಾನಿಕವಾಗಿ ನನ್ನನ್ನು ಇವತ್ತು MLA ಮಾಡಿಕೊಂಡಿಸಿರಂತ ನನ್ನ ಕೈ ಕಟ್ಟಿದಿತ್ತು ಗೊತ್ತಾ. ಇವತ್ತು ನನ್ನ ಕೈ ಕಟ್ಟಿದಿತ್ತು. ಅದು ಏನಾರ ಎತ್ತಿಲ್ಲ ಅಂದ್ರೆ ಅವ್ರ ಹಾಲತ್ ಏನಾಯ್ತಿತ್ತು ಅದು ವಿಚಾರ ಮಾಡ್ಬೇಕಾಗುತ್ತೆ. ಇವತ್ತ ಸಂವಿಧಾನ ಬಗ್ಗೆ ಮಾತಾಡ್ತಾರ. ಇವತ್ತು ಸಂವಿಧಾನಿಕ ಒಂದು ಹುದ್ದೆಯಲ್ಲಿ ನಾವು ಎಲ್ಲರೂ ಕೂಡ ಇದ್ದೇವೆ ಗೊತ್ತಾ. ಆ ಒಂದು ಮೀಟಿಂಗ್ ನಲ್ಲಿ ಗೊತ್ತಾ ನಾವು ನೋಡ್ರಿ, ಉಸ್ತುವಾರಿ ಮಂತ್ರಿಗಳಿದ್ದರು, ಇನ್ನೊಬ್ಬರು ಮಂತ್ರಿಗಳಿದ್ದರು, SP ಅವರಿದ್ದರು, DC ಅವರಿದ್ದರು, ಎಲ್ಲಾ ಜಿಲ್ಲಾದ ಅಧಿಕಾರಿಗಳು ಕೂಡ ಆ ಒಂದು ಸಭೆಯಲ್ಲಿದ್ದರು. ಇವತ್ತು ಆ ಒಂದು ಏನ್ ನನ್ನ ಮೇಲೆ ಬರ್ತಾ ಇದ್ದ ಆ ಒಂದು ಸಮಯದಲ್ಲಿ ಅದರ ಅಧ್ಯಕ್ಷತೆ ಏನ್ ಈಶ್ವರ್ ಖಂಡ್ರೆ ಅವರು ಕೂಡ ಅವ್ರ ಹತ್ರ ಹೋಗಿ ಯಾಕೆ ಹುಚ್ಚಿಸ್ ಮಾಡತ್ತೀರಿ ಕುಂಡ್ರಿ ಅಂದಾಗ ಅವರಿಗೂ ಕೂಡ ನುಗ್ಗಿಸ್ಕೊಟ್ಟಿದಾರ. ಇವತ್ತು ಅವರಿಗೂ ಕೂಡ ನುಗ್ಗಿಸ್ಕೊಟ್ಟಿದ್ದಾರೆ. ತಾವು ನೋಡ್ರಿ ಗೊತ್ತಾ ವಿಡಿಯೋನಲ್ಲಿ ಗೊತ್ತಾ. ಅಂದ್ರೆ ಅವ್ರು ಯಾವ ತರ ದಬ್ಬಾಳಿಕೆ ಇದೆ. ಅವ್ರ ನತ್ತೆಗೆ ಏನೂ ಇಲ್ಲ, ಮುಗರ್ದು ಅವ್ರು ಬೆಳಿಬೇಕು, ಅವ್ರ ಅಣ್ಣ ತಮ್ಮರು ಬೆಳಿಬೇಕು, ಅವ್ರ ಮಗ ಬೆಳಿಬೇಕು, ಅವ್ರ ಆಸ್ತಿ ಬೆಳಿಬೇಕು, ಯಾರು ಕೂಡ ಬೆಳಿಬಾರದು. ಕ್ಷೇತ್ರ ಜನ ನಮ್ಮಂತ ಯುವಕರನ್ನು ಇವತ್ತ ಕ್ಷೇತ್ರದ ಶಾಸಕನಾಗಿ ಮಾಡಿರಂದ್ರೆ ನಾವೆಲ್ಲರೂ ಕೂಡ ಸಂತೋಷ ಪಡಬೇಕು. ಇವತ್ತ ನಾವು ಒಳ್ಳೆ ಯಾವುದೇ ಕೆಲಸ ಮಾಡುತ್ತೀವಿ ಅಂತಂದ್ರ ಅದಕ್ಕೆ ಶಪಾಸ್ಗಿರಿ ಕೊಡಬೇಕು. ನೀವು ಶಪಾಸ್ಗಿರಿ ಕೂಡ ಯಾರಿಗೂ ಇಲ್ಲ. ಅದೇನ ಶಪಾಸ್ಗಿರಿ ಹೋಯ್ತ ನೋಡ್ರಿ, ಅವ್ 4 ಕುರ್ಚಿ ಇರ್ತಾವ ನೋಡ್ರಿ, ಪರವಾಗಿ ಆಡಲ್ಲ. ನಾ ಕುಂಡಿರ್ತೀನಿ, ನೀ ಕುಂಡಿರ್ತೀನಿ ಅಂತ ಅದನ್ನು ಆಟ ಚಾಲು ಆಯ್ತದ ಈಗ. ಯಾಕಂದ್ರ ಹೋಗ್ಯದ ಈಗ ಕೆಳಗಿನ ಗಡಿಗೆ ಹೊಂಟ ಹೋಗ್ಯದ. ಮ್ಯಾಗಿನ ತೋಲ್ದಿನ ತಾಳಲ್ಲ, ಬಜ್ಜಿ ತಾಳ್ತದ. ಕೆಳಗಿಂದ ಅಡಕಿನ ಗಡಿಗೆ ಹೊಡೆದಿನ ಮ್ಯಾಗಿಂದು ಆಟೋಮೆಟಿಕ್ ಬಿದ್ದು ಹೊಡೆದು ಹೋಯ್ತಾವ. ಈಗ ಮುಂಬರ್ತ ದಿನದಲ್ಲಿ ಅದನ್ನು ಕೂಡ ಕ್ಷೇತ್ರದ ಜಿಲ್ಲೆಯ ಮಹಾಜನ ನಿರ್ಣಯ ತಗೋತಾರ. ಮತ್ತು ಇವತ್ತೇನು ಈ ಒಂದು ಸಹಸ್ರ ಸಂಖ್ಯೆಯಲ್ಲಿ ಇವತ್ತು ಹುಮನಾಬಾದ್ ಕ್ಷೇತ್ರನೆಲ್ಲ ಇಡೀ ಜಿಲ್ಲೆಯಿಂದ ಔರಾದ್ ಹಿಡ್ಕೊಂಡು ನಮ್ಮ ಬಸವ ಕಲ್ಯಾಣ್, ನಮ್ಮ ಬೀದರ್ ಸೌತ್, ಬೀದರ್ ಪಟ್ಟಣ, ಬಾಲ್ಕಿ ಎಲ್ಲಾ ಕಡೆಯಿಂದ ಇವತ್ತು ನಮ್ಮ ಕಾರ್ಯಕರ್ತರು ಬಂದಿದಾರ. ಅದಕ್ಕಾಗಿ ನಾನು ಧನ್ಯವಾದ ಹೇಳ್ತೀನಿ. ಈಗ ಅನೇಕ ವಿಷಯಗಳನ್ನು ಕೂಡ ಈ ಸರ್ಕಾರ ಬಂದ ಮೇಲೆ ತಾವು ನೋಡಿದ್ರಿ ಗೊತ್ತಾ. ಏನ್ ಬಳ್ಳಾರಿ ವಿಷಯ ಇರ್ಬೋದು, ಇವತ್ತು ಬಳ್ಳಾರಿದಾಗ ಏನಾಗ್ತು, ಹುಬ್ಬಳ್ಳಿದಾಗ ಏನಾಗ್ತು, ಅದ್ರ ಬಗ್ಗೆ ಈಗ ಎಲ್ಲ ನಮ್ಮ ಮುಖಂಡರು ಮಾತಾಡಿದ್ದಾರೆ. ಇನ್ನೊಂದು ನಾನು ಹೇಳಕ್ ಇಚ್ಛೆ ಪಡ್ತೀನಿ, ಎಲ್ಲ ನಮ್ಮ ಕಾರ್ಯಕರ್ತ ಬಾಂಧವರಿಗೆ
ಮುಂಬರ್ತ ದಿನದಲ್ಲಿ ಇವತ್ತ ಒಂದು ಶಾಸಕನೇ ಅಲ್ಲ, ನಮ್ಗೆ ಯಾವುದೇ ಒಂದು ಕಾರ್ಯಕರ್ತನಿಗೂ ಕೂಡ ನಿಮ್ಮ ಕಾಂಗ್ರೆಸ್ದವರು ಇಂಥ ತರ ಮಾಡಿದ್ರಂತಂದ್ರ ನಾವು ಎಲ್ಲರೂ ಕೂಡ ನಮ್ಮ ಕಾರ್ಯಕರ್ತರ ಪರವಾಗಿ ಇರ್ತೇವಂತ ಈ ವೇದಿಕೆ ಮುಖಾಂತರ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಇನ್ನೊಂದ್ಸರ್ತಿ ಏನು ಈ ಅನ್ಪಡ್ MLCಗಳು ಹರ ಅದು ನಮ್ಮ ಹುಮ್ನಾಬಾದವ್ರು ಎಲ್ಲರೂ ಅಲ್ಲ, ಮತ್ ಬೇರೆ ಅರ್ಥ ಆಗ್ಬೇಡದು. ಇಂಥ ಅನ್ಪಡ್ MLC ನಮ್ಮ ಹುಮ್ನಾಬಾದ್ಲಿಂದ ಮತ್ತ ಅವ್ರ ಸೂತ್ರಧಾರಿ ಒಬ್ಬರ ದೊಡ್ಡ. ಯಾಕಂತಂದ್ರೆ ಇವತ್ತು ನಾವು ಯಾವುದೇ ತಪ್ಪು ಮಾಡಿದ್ವಿ ಹಿರಿಯರೇ ಅಂದ್ರ ಕಿವಿ ಹಿಡಿದು ಅವ್ರಿಗೆ ಹಿಂಡಬೇಕು. ಆದ್ರೆ ಅಲ್ಲಿನವ್ರ ಮಾಜಿ ಸಚಿವರಿದ್ದಾರ, ಮಾಜಿ ಶಾಸಕರ ಹ್ಯಾಂಗ್ 4 ಸರ್ತಿ ಆಗ ನನಗೆ ಬರ್ತಾ ಇಲ್ಲ. ಅವ್ ನಾವು ಬಿ ತೊಡೆ ಹುಚ್ಚ ಮಾಡಿದೇವ್, ನಮ್ದು ತಪ್ಪದ ನಮ್ದು ತಪ್ಪದಂತ ಅದೇ ಒಪ್ಕೊಳತ್ತೀನಲ್ಲ. ಇವತ್ತು ಯಾರೇ ತಪ್ಪು ಮಾಡ್ಯಾರಂದ್ರೆ ಅವ್ರಿಗೆ ಕಿವಿ ಹಿಂಡ್ ಹೇಳ್ಬೇಕು. ಏನ್ ಹೇಳ್ತಾರ ಅಂತಂದ್ರ ಪ್ರೆಸ್ ಮೀಟ್ ನಲ್ಲಿ ಇದೇ ತರ ಆಯ್ತು ಅಂತಂದ್ರ ಇದನ್ನು ಕೂಡ ಹುಮ್ನಾಬಾದ್ ಸೆಕೆಂಡ್ ಬಳ್ಳಾರಿ ಆಗ್ತದಂತ. ಇಂತ ನಾವು ಇದು ಮಾಡ್ಕೋಬೇಕಾ? ಇಂಥ ನಾಯಕರು ಇಂಥ ರಾಜಕೀಯಗಳು ನಮ್ಮಲ್ಲಿ ಬೇಕಾ? ಇವತ್ತ ನಾನು ಹೇಳಕ್ ಇಚ್ಛೆ ಪಡ್ತೀನಿ, ಇನ್ನ ಎಲೆಕ್ಷನ್ ಆಗಿ 2.5 ವರ್ಷ ಮನೆ 2.5 ವರ್ಷಕ್ಕೆ ಈ ಹಾಲತ್ ಅದ ಅವ್ರದ್ದು. ಮುಂದಿನ ದಿನ ಜನರು ಎಲ್ಲಿಗೆ ತೀರ್ಮಾನ ಮಾಡ್ಯಾರ? ಮುಂದಿನ ತನಕ ಇವ್ರಿಗೆ ಹ್ಯಾಂಗ್ ಕಾಳ್ಕೋತಾರ ದೇವರೇ ಕಾಪಾಡಬೇಕು ಇವ್ರಿಗೆ. ಜನರ ಕಾಪಾಡಲ್ಲ, ಯಾಕ ಜನರ ಇವ್ರ ಮ್ಯಾಗಿನ ವಿಶ್ವಾಸ ಹೊಂಟ ಹೋಗ್ಯಾರ. ಯಾರ ಅವ್ರಿಗೆ ಕಾಪಾಡ್ಬೇಕಂತಂದ್ರ ಅದ್ ದೇವ್ರೆ, ಆ ದೇವ್ರ ಇಂಥ ಗುಣಗಳಿಗೆ ಕಾಪಾಡಲ್ಲ. ಅದಕ್ಕೆ ಹೇಳ್ತೀನಿ. ಅದಕ್ಕಾಗಿ ಇವತ್ತು ಏನು ಈ ತರ ಒಂದು ವರ್ತನೆ ಮಾಡ್ತಾ ಇದಾರೆ, ಒಂದೇ ಇದನ್ನಲ್ಲಿಲ್ಲ. ಇವತ್ತು ಡೆವಲಪ್ಮೆಂಟ್ ಕ್ಷೇತ್ರದಾಗ ತಗೊಳ್ಳಿ, ಯಾವುದೇ ಕ್ಷೇತ್ರದಾಗ ತಗೊಳ್ಳಿ, ಅವರ ಒಂದು ಏನು ಕೆಲಸ ಅಂತಂದ್ರ ಎಲ್ಲ ಹಾಳು ಮಾಡ್ಬೇಕಂತಂದ್ರ ಅವ್ರ ಮುಗರಿಗೆ ಟೆಂಡರ್ ಕೊಡ್ರಿ. ಗೊತ್ತಾ, ಮುಗರು ಖಾಲಿ ಹಾರ, ಅವ್ರ ಮುಗರಿಗೆ ಟೆಂಡರ್ ಕೊಡ್ರಿ. ಏನೇ ಹಾಳು ಮಾಡಿ ಚಲೋದ್ ಮಾಡಲ್ಲ. ಯಾವುದೇ ಹಾಳು ಮಾಡ್ಬೇಕಂತಂದ್ರ ಅವ್ರಿಗೆ ಹೇಳ್ಬೇಕು, ಅವಾಗ ಪಕ್ಕ ಮಾಡ್ತಾರ ಅವ್ರು. ಅದಕ್ಕಾಗಿ ಇವತ್ತೇನು ಈ ಒಂದು ಸಭೆಯಲ್ಲಿ ಬಂದಂತ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳಿ ನಂದು 2 ಮಾತು ಮುಗಿಸ್ತೀನಿ. ಧನ್ಯವಾದ.